ಸಾಹಿತ್ಯ ಪದಗಳ ಆಡಂಬರವಲ್ಲ, ಹರಟೆಯ ಜಗಲಿಕಟ್ಟೆಯಲ್ಲ, ಹೊತ್ತು ಕಳೆಯುವ ಸಾಧನವಲ್ಲ, ಯಾರನ್ನೂ ಮೆಚ್ಚಿಸುವ ವಸ್ತುವಲ್ಲ, ಇನ್ಯಾರನ್ನೂ ತಿವಿಯುವ ಈಟಿಯಲ್ಲ, ಮನಸ್ಸನ್ನ ಬೆಸೆಯುವ ಉಲ್ಲಾಸಗೊಳಿಸುವ ಪಾದರಸವದು. ಇದಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯ ಅಕಾಡೆಮಿ ನವದೆಹಲಿ ಮತ್ತು ಬಾಗಲಕೋಟೆ ಬಿವಿವಿ ಸಂಘದ ಶ್ರೀ ಎಸ್.ಆರ್. ಕಂಠಿ ಕಲಾ, ವಾಣಿಜ್ಯ, ವಿಜ್ಞಾನ ಹಾಗೂ ಬಿಸಿಎ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜಿನ ಸಭಾಭವನದಲ್ಲಿ ಯುವ ಸಾಹಿತಿ ಸಾಹಿತ್ಯಾನುಸಂಧಾನ ಕಾರ್ಯಕ್ರಮ ಅತಿ ಸುಂದರವಾಗಿ ಜರುಗಿತು. ದೆಹಲಿ ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಮಂಡಳಿಯ ಸದಸ್ಯ ಹಾಗೂ ಬಿವಿವಿ ಸಂಘದ ಆಡಳಿತಾಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಕಟಗಿ ಹಳ್ಳಿಮಠ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಬಸವ ಕಲ್ಯಾಣದ ಸಾಹಿತಿ ಡಾಕ್ಟರ್ ಭೀಮಾಶಂಕರ್ ಬಿರಾದಾರ್ ಮಾತನಾಡಿ, ಕಾವ್ಯ ಯಾವತ್ತೂ ಒಳಿತನ್ನೇ ಬಯಸುತ್ತದೆ. ಸಮಾಜದ ಸ್ವಾಸ್ಥ್ಯ ಕದಡುವಂತಹ ಕಾವ್ಯಗಳು ಕಾವ್ಯಗಳೇ ಅಲ್ಲ. ಪ್ರೀತಿ, ನಂಬಿಕೆ, ಮಾನವೀಯತೆ ಅನಾವರಣಗೊಳಿಸುವ ಮಹತ್ವಪೂರ್ಣವಾದ ಡಾಕ್ಟರ್ ಮಹಾಂತೇಶ್ ಪಾಟೀಲರ ಕವನಗಳು ಸರ್ವಕಾಲಕ್ಕೂ ಸಲ್ಲುವ ಸತ್ಯ ಪ್ರತಿಬಿಂಬಗಳು ಎಂದು ಹೇಳಿದರು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಬೆಂಗಳೂರಿನ ಡಾಕ್ಟರ್ ಸಂಗಮೇಶ್ ಗಣಿಯವರು ಬೀಳಗಿಯ ಕವಿ ಚೇತನ್ ನಾಗರಾಳ್ ಅವರ ಕಾವ್ಯಗಳ ಕುರಿತು ಮಾತನಾಡಿದರು. ಸದಾ ಪ್ರೇಮ ಧ್ಯಾನಿಸುತ್ತದೆ. ಹೃದಯದಲ್ಲಿ ಪ್ರೇಮ ಇಟ್ಟುಕೊಳ್ಳುವ ವ್ಯಕ್ತಿಯು ಕವಿತೆಗಳನ್ನು ಬರೆಯಲು ಸಾಧ್ಯವಿಲ್ಲ. ಅಂತಃಕರಣದಿಂದ ಎಲ್ಲರನ್ನ ಒಗ್ಗೂಡಿಸುವ, ಪ್ರೇಮ ಹಂಚುವ ನಿಟ್ಟಿನಲ್ಲಿ ಚೇತನ್ ನಾಗರಾಳರ ಕವಿತೆಗಳು ಮೂಡಿಬಂದಿವೆ ಎಂದು ಹೇಳಿದರು. ಮುಧೋಳದ ಕವಿ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಹಾಗೂ ಬೀಳಗಿಯ ಕವಿ ಚೇತನ್ ನಾಗರಾಳ್ ಅವರು ತಮ್ಮ ಸೃಜನಶೀಲ ಕವಿತೆಗಳ ಬರಹಗಳ ಮೂಲಕ ದೃಷ್ಟಿ ಸೃಷ್ಟಿ ಶೀರ್ಷಿಕೆಯಡಿಯಲ್ಲಿ ಮಾತನಾಡಿ ತಮ್ಮ ಸುತ್ತಮುತ್ತ ನಡೆಯುವ ಅಮಾನವೀಯ ಮನಸ್ಸನ್ನ ಕಲಗಿ ಕವಿತೆಗಳಾಗಿ ಒಡಮೂಡುತ್ತವೆ ಎಂದು ಹೇಳಿ, ನಮ್ಮ ಕವಿತೆಗಳಿಗೆ ಪ್ರೇರಣಾದಾಯಕವಾಗಿ ಮನೆ, ತಂದೆ, ತಾಯಿ, ಗುರುಗಳು, ಸ್ನೇಹಿತರು, ಪರಿಸರ ಇತ್ಯಾದಿ ಎಂದು ಹೇಳಿದರು.
ಇದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ಸಾಹಿತ್ಯ ಪ್ರೇಮಿಗಳು ಉಪಸ್ಥಿತರಿದ್ದರು.